ಎಲ್ಲರಿಗೂ ನಮಸ್ಕಾರ. ಈಗ ಬೇತಾಳ ಮತ್ತೆ ಏನಂತಂತಂದ್ರೆ ಈ ಮರದ ಮೇಲೆ ತಲೆ ಕೆಳಗೆ ನೇತಾಡಕ್ಕೆ ಶುರು ಮಾಡಿರ್ತೈತಿ. ವಿಕ್ರಮಾದಿತ್ಯ ಮತ್ತೆ ಹೋಗ್ತಾನೆ ಮರದ ಕಡೆಗೆ, ಮರವನ್ನು ಹತ್ತಿ ಮತ್ತೆ ಅದನ್ನ ಇಳಿಸಿ ಅದನ್ನು ಹೊತ್ಕೊಂಡು ಬರ್ತಾನೆ. ಬರ್ತಿರ್ಬೇಕಾದ್ರೆ ಆ ಬೇತಾಳ ಹೇಳ್ತೈತಿ, ವಿಕ್ರಮಾದಿತ್ಯ, ನಿನಗೆಷ್ಟು ನಾ ಹೇಳಿದ್ರು ನೀನು ಕೇಳುವಲ್ಲಿ ನೀವು ವ್ಯರ್ಥ ಪ್ರಯತ್ನ ನೀನು ಮಾಡ್ತಾನೆ ಇದ್ದಿದ್ದಿ. ಅದಕ್ಕೆ ನಿನ್ನ ಮತ್ತೊಂದು ಕಥೆಯನ್ನು ನಾನು ಹೇಳ್ತೀನಿ, ಆ ದಾರಿ ಕೇಳ್ಕೊತ ನೀನು ನಡಿ. ಆದರೆ ನೀನು ಕತೆ ಮುಗಿಯುತ್ತೆ, ನೀವೊಂದೂ ಮಾತಾಡಂಗಿಲ್ಲ, ಸುಮ್ಮನೆ ನೀನು ನಡಿಬೇಕು. ಇಲ್ಲತ್ತಂದ್ರೆ ನಿನ್ನ ತಲೆ 1000 ಹುಳ ಹೊಡಿತೀನಿ ಅಂತಂದು ಹೇಳಿ ಏನು ಮಾಡ್ತೈತಿ. ಆಮೇಲೆ ಇವ ಸುಮ್ಮನೆ ಆ ಶವವನ್ನು ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಬೇತಾಳ ಒಂದು ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೈತಿ. ಮಗಧ ದೇಶದೊಳಗೆ ಒಬ್ಬ ದೊಡ್ಡ ವ್ಯಾಪಾರಸ್ಥ ಇರ್ತಾನೆ, ಧನಪಾಲ ಅಂಥೇಳಿ. ಅವನಿಗೆ 2 ಮಕ್ಕಳಿರ್ತಾರೆ, ಒಬ್ಬಳು ಮಗಳು, ಒಬ್ಬ ಮಗ. ಆಮೇಲೆ ಹೆಂಡತಿ ಇರ್ತಾಳೆ. ಒಂದು ಚಿಕ್ಕ ಸಂಸಾರ, ಭಾಳ ಚೊಕ್ಕದಂಥ ಸಂಸಾರ ಇರ್ತೈತಿ. ಆನಂತರ ಅವನ ಮಗಳು, ಅವಳು ಚಂದ್ರಲೇಖ ಅಂಥೇಳಿ ಬಹಳ ಸುಂದರಿಯಾಗಿರ್ತಾಳೆ. ಆ ಮಗಳನ್ನು ತಂದೆ ಅತೀ ಪ್ರೀತಿಯಿಂದ ಬೆಳೆಸಿರ್ತಾನೆ. ಅವಳನ್ನು ಹೆಜ್ಜೆ ಇಟ್ಟರೆ ಎಲ್ಲಿ ಇದನ್ನಾಗ್ತೈತು ಅನ್ನೋಂಗೆ ಅಷ್ಟೊಂದು ಅಕ್ಕರೆಯಿಂದ ಅವಳನ್ನು ಬೆಳೆಸಿರ್ತಾರೆ ಅವರು. ಆಗ ಒಬ್ಬ ಅಣ್ಣ ಕೂಡ ಇರ್ತಾನೆ. ಆ ಮಗಳು ಯುಕ್ತ ವಯಸ್ಸಿಗೆ ಬರ್ತಾಳೆ. ಇನ್ನು ಇವಳ ಮದುವೆಯನ್ನು ಒಬ್ಬ ಒಳ್ಳೆಯವರನಿಗೆ ಕೊಟ್ಟು ನಾವು ಮದುವೆ ಮಾಡಬೇಕು ಅಂತಂದೇಳಿ ವಿಚಾರ ಮಾಡ್ತಾರೆ. ಆವಾಗ ಏನಾಗ್ತೈತಿ ಅಂತಂದ್ರೆ, ಅವಳ ತಾಯಿ, ಈ ಚಂದ್ರಲೇಖಳ ತಾಯಿ, ಆಕೆ ಏನು ಮಾಡ್ತಾಳೆ ಅಂದ್ರೆ, ಒಮ್ಮೆ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಅಲ್ಲಿ ಒಬ್ಬ ಯುವ ಜ್ಯೋತಿಷಿ ಇರ್ತಾನೆ. ಅವನ ಕಡೆ ಬಹಳ ಮಂದಿ ಏನಂತಂದ್ರೆ ಕೇಳಕ್ಕೆ ಕುಂತಿರ್ತಾರೆ, ಭವಿಷ್ಯವನ್ನು ಕೇಳ್ತಾ ಇರ್ತಾರೆ. ಈಕೆಯೂ ಕುತೂಹಲ ಆಕೈತಿ. ಈಕಿನೂ ಅವ್ರ ಜೊತೆ ನಿಂತು ತಾನೂ ಕೂಡ ಭವಿಷ್ಯವನ್ನು ಕೇಳ್ತಾಳೆ. ಅವ ಹಿಂದಿನದನ್ನು ಮುಂದಿನದ ಎಲ್ಲನೂ ಕರಾರುವಾಕ್ಯಾಗಿ ಹೇಳ್ತಾನೆ. ಆಮೇಲೆ ಅವಳು ಏನು ಮಾಡ್ತಾನೆ, ತನ್ನ ಮಗಳ ಭವಿಷ್ಯವನ್ನು ಕೇಳ್ತಾಳೆ. ನನ್ನ ಮಗಳಿಗೆ ಮದುವೆ ಮಾಡ್ಬೇಕನ್ನಾಕತ್ತೀವಿ, ಯೋಗ್ಯವರ ಯಾವಾಗ ಸಿಗ್ತಾನ ಏನಂತಂದ್ಕೊಳ್ಳೆ, ಉತ್ತಮ ವರನೊಂದಿಗೆ ನಿನ್ನ ಮಗಳ ಮದುವೆ ಆಗ್ತೈತಿ ಅಂತಂದು ಹೇಳಿ ಹೇಳ್ತಾನೆ. ಅವ ಅತಿ ನಿಖರವಾಗಿ ಹೇಳೋದನ್ನು ಕೇಳಿ ಆಕೆ ಏನು ಅನ್ನಿಸ್ತೈತಿ ಅಂತಂದ್ರೆ, ಮನೆಗೆ ಬಂದು ಹೇಳ್ತಾಳೆ, ಯುವ ಜ್ಯೋತಿಷ್ಯದಾನ, ಅವನ ಹೆಸರು ವೀರೇಂದ್ರ ಅಂಥೇಳಿ, ಬಹಳ ಪ್ರಭಾವಶಾಲಿ ಅದಾನ, ಬಹಳ ವಿದ್ವಾನ ಅದಾನವ. ಅವನಿಗೆ ನಮ್ಮ ಮಗಳನ್ನು ಕೊಟ್ಟು ನಾವು ಮದುವೆ ಮಾಡೋಣ. ಏನಾದರೂ ವಿಪತ್ತು ಬಂತು ಅಂತಂದ್ರೆ ಅವ ಮೊದಲಿಗೆ ಗುರ್ತಕ್ಕೈತಿ. ಅದರ ನಿವಾರಣೋಪಾಯಗಳನ್ನು ನಾವು ಕಂಡುಹಿಡ್ಕೋಬಹುದು. ಏನಾದರೂ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡ್ಕೋಬಹುದು. ಅವನೇ ಸರಿಯಾದಂಥ ವ್ಯಕ್ತಿ ಅಂತಂದು ಹೇಳಿ ಆಕೇನು ಮಾಡ್ತಾ ಅಂದ್ರೆ ನಿರ್ಧಾರ ತಗೋತಾ, ತೀರ್ಮಾನ ಮಾಡ್ಕೊತ. ಆಮೇಲೆ ಅವಳ ಅಣ್ಣ, ಚಿತ್ರಲೇಖಳ ಅಣ್ಣ, ಅವ ಏನು ಮಾಡಿರ್ತಾನಂತಂದ್ರೆ, ಒಂದು ಊರಿಗೆ ಹೋಗಿರ್ತಾನೆ, ಒಂದು ನಗರಕ್ಕೆ ಹೋಗಿರ್ತಾನೆ. ಅಲ್ಲಿ ಅವನಿಗೆ ಉದಯಗಿರಿ ಅನ್ನುವಂತಹ ಒಬ್ಬ ಯುವಕ ಇದ್ದ ಬಿಟ್ಟಿರ್ತಾನೆ. ಅವ ಏನಂತಂದ್ರೆ ಒಂದು ಸಣ್ಣ ನಾವೆಯನ್ನು ತಯಾರು ಮಾಡಿರ್ತಾನೆ. ಆ ನಾವೆಯ ವಿಶೇಷ ಏನಂತಂದ್ರೆ ಆ ನಾವೆಯೊಳಗೆ ಕುಂತ್ಕೊಂಡು ಕೀಲನ್ನು ತಿರುಗಿಸಿದ್ರೆ ಅದು ಮೇಲೆ ಹಾರಾಡ್ಕೊಂತ ಹೋಗ್ತಿರ್ತೈತಿ. ನದಿಗಳನ್ನು, ಸರೋವರಗಳನ್ನು, ಬೆಟ್ಟ ಗುಡ್ಡಗಳನ್ನು ಕೂಡ ಅದೇನಂತಂದ್ರೆ ಅದರ ಮೇಲೆ ಅದು ಹಾರಿ ಹೋಗ್ತಿರ್ತೈತಿ. ಅಂಥ ಒಂದು ಅತ್ಯದ್ಭುತವಾದಂಥ ಒಂದು ನೌಕೆಯನ್ನು ಆತ ತಯಾರು ಮಾಡಿರ್ತಾನೆ. ಅವನ ಕಲಾ ನೈಪುಣ್ಯತೆಯನ್ನು ನೋಡಿ ಇವ ಅಣ್ಣ ಇದ್ದಂಗೆ ಬೆರಗಾಗಿ ಬಿಡ್ತಾನೆ. ಆತ ಮನೆಗೆ ಬರ್ತಾನೆ, ಅವನೆಲ್ಲ ವಿಳಾಸವನ್ನೇ ಕೇಳ್ಕೊತಾನೆ. ಮನೆಗೆ ಬರ್ತಾನೆ, ನನ್ನ ತಂಗಿಗೆ ಇವನೇ ಸರಿಯಾದಂಥ ಗಂಡು, ಇಷ್ಟೊಂದು ಕೌಶಲ್ಯ ಐತೆ ಅವನ ಕಡೆ, ಅದಕ್ಕೆ ಅವನಿಗೆ ಕೊಟ್ಟು ನಾವು ಮದುವೆಯನ್ನು ಮಾಡೋಣ ಅಂತಂದು ಹೇಳಿ ಅವ ಏನಂತಂದ್ರೆ ತನ್ನ ಮನಸ್ಸಿನೊಳಗೆ ತೀರ್ಮಾನವನ್ನು ಮಾಡ್ಕೋತಾನೆ. ಇನ್ನು ಈ ಚಂದ್ರಲೇಖಳ ತಂದೆ ಧನಪಾಲ, ಆತ ಒಂದು ಊರಿಗೆ ಹೋಗಿರ್ತಾನೆ ವ್ಯಾಪಾರಕ್ಕಾಗಿ. ಆಮೇಲೆ ವ್ಯವಹಾರವನ್ನು ಮುಗಿಸ್ಕೊಂಡು ಅವನ ಕಡೆ ಸಾಕಷ್ಟು ದನ ಇರ್ತೈತಿ, ಹಣ, ಆಮೇಲೆ ವಸ್ತು ಒಡವೆಗಳು ಇರ್ತಾವೆ. ಅವನ್ನೆಲ್ಲ ತೊಗೊಂಡು ಬರ್ಬೇಕಾದ್ರೆ ಸ್ವಲ್ಪ ರಾತ್ರಿ ಆಗ್ತೈತಿ. ಅವಾಗ ಅಲ್ಲಿ ಏನಂತಂದ್ರೆ ಒಬ್ಬ ಕಳ್ಳರ ಗುಂಪು ಅವನ ಮೇಲೆ ಆಕ್ರಮಣ ಮಾಡ್ತೈತಿ. ಮಾಡಿದ ಕೂಡಲೇ ಮಾಡಿ ಅವನನ್ನು ಹಣ್ಣುಗಾಯಿ ನೀರ ಹೊಡೆದು ಅವನ್ನೆಲ್ಲ ದೋಚ್ಕೋಬೇಕು ಅನ್ನುವಂಥ ಹೊತ್ತಿನೊಳಗೆ ಒಬ್ಬ ಧನಂಜಯ ಅನ್ನುವಂಥ ಯುವಕ ಬರ್ತಾನೆ.
ಬಂದು ತನ್ನ ಖಡ್ಗವನ್ನು ಹಿರಿದು ಅವರೆಲ್ಲರನ್ನೂ ಏನಂತಂದ್ರೆ ಅವರೆಲ್ಲರ ಜೋಡಿ ಹೊಡೆದಾಡ್ತಾನೆ. ಹೊಡೆದಾಡು ಅವರೆಲ್ಲರನ್ನೂ ಓಡಿಸ್ತಾನೆ. ಇವನ ದಾಳಿಗೆ ಅವ್ರ ಹೆದರಿ ಎಲ್ಲರೂ ಓಡಿ ಹೋಗ್ಬಿಡ್ತಾರೆ. ಆವಾಗ ಆತ ಏನು ಮಾಡ್ತಾನೆ ಅಂತಂದ್ರೆ ಈ ಧನಪಾಲನನ್ನು ಎಬ್ಬಿಸಿ ಅವನ ನಗನಾಣ್ಯಗಳಲ್ಲೇ ಇರ್ತಾವೆ, ಎಲ್ಲ ದುಡ್ಡು ಅದೆಲ್ಲ ಇಲ್ಲೇ ಇರ್ತೈತಿ, ಅವನ್ನೆಲ್ಲಾನು ಗಂಟು ಕಟ್ಟಿ ಕೊಟ್ಟು ಆಮೇಲೆ ಅವನ ಮನೆಯವರೆಗೂ ಸುರಕ್ಷಿತವಾಗಿ ಆತ ತಲುಪಿಸ್ತಾನೆ. ಆಮೇಲೆ ಇವನ ಬಗ್ಗೆ ಎಲ್ಲ ಕೇಳಿರ್ತಾನೆ ಧನಪಾಲ. ಕೇಳಿ ಮನೆಗೆ ಬಂದು ಅವ ವಿಚಾರ ಮಾಡ್ತಾನೆ, ನನ್ನನ್ನು ಇಂಥ ವಿಪತ್ತಿನಿಂದ ರಕ್ಷಣೆ ಮಾಡ್ದ, ಇವನೇ ನನ್ನ ಮಗಳಿಗೆ ಸರಿಯಾದಂಥ ಒಂದು ವರ ಅಂತಂದು ಹೇಳಿ ಆತ ನಿರ್ಧಾರವನ್ನು ಮಾಡ್ತಾನೆ. ಮನೆಯೊಳಗಿದ ಚರ್ಚೆ ಶುರುವಾಕೈತಿ. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ. ಹೆಂಡತಿ ಹೇಳ್ತಾಳ, ಆ ಯುವ ಜ್ಯೋತಿಷಿ ಅವ ಸರಿಯಾದಂಥ ವರ. ಮಗ ಹೇಳ್ತಾನ, ಆ ಉದಯಗಿರಿ ನೌಕೆಯನ್ನು ಮಾಡಿದಂಥವ ಆತ ಸರಿಯಾದಂಥ ವರ. ನಮ್ಮ ತಂಗಿ ಅದರೊಳಗೆ ಕುಂತ್ಕೊಂಡು ಬೇಕಾದಷ್ಟು ಅವಕ್ಕೆ ವಿಹಾರವನ್ನು ಮಾಡ್ಬೋದು, ಸಂತೋಷನೇ ಇರ್ಬೋದು ಅಂತ ಅವ ಹೇಳ್ತಾನೆ. ಅಲ್ಲಿ ಧನಪಾಲ ತಂದೆ ಇದ್ದವ, ಇಲ್ಲ, ಇಂಥ ವಿಪತ್ತಿನೊಳಗೆ ನನ್ನ ರಕ್ಷಣೆ ಮಾಡ್ದ, ನನ್ನ ಮಗಳಿಗೆ ಸದಾಕಾಲ ರಕ್ಷಣೆಯನ್ನು ಒದಗಿಸುವಂಥವ ಅಂತಂದ್ರೆ ಧನಂಜಯ, ಅದಕ್ಕೆ ಅವಾಗ ಕೊಟ್ಟು ಮದುವೆ ಮಾಡೋಣ ಅಂತಂದು ಹೇಳಿ ಹೇಳ್ತಾರೆ. ಹೇಳಿದ ಕೂಡಲೇ ಇವ್ರೊಳಗನ್ನ ಚರ್ಚೆ ಶುರುವಾಗ್ತೈತಿ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಒಂದು ತೀರ್ಮಾನ ತಗೋತಾರೆ. ನಾವು ನಮ್ಮೊಳಗನ್ನ ಚರ್ಚೆ ಮಾಡಕತ್ತೇವಲ್ಲ, ನಮ್ಮ ಚಂದ್ರಲೇಖ ಮಗಳನ್ನು ನಾವು ಕೇಳೋಣ ಅಂತಂದೇಳಿ ಅವಳನ್ನು ಕರೀತಾರೆ. ಹಿಂಗೆಲ್ಲ ಐತವ, ನಾವು 3 ಮಂದಿಗೆ 3 ಜನ ಏನಂತಂದ್ರೆ ಒಪ್ಪಿಗೆ ಆಗ್ಯಾರ, ನೀ ಅವ್ರೊಳಗೆ ಯಾರನ್ನ ನೀ ಸೆಲೆಕ್ಟ್ ಮಾಡ್ಕೊತಿ ನೋಡು ಅಂತಂದು ಹೇಳ್ತಾರೆ. ಆಮೇಲೆ ಅವ್ರು ಎಲ್ಲರನ್ನೂ ಕರೆಸ್ತಾರೆ. ತಮ್ಮ ಮನೆಯ ದೊಡ್ಡದಾದಂಥ ಒಂದು ಮಹಲ್ ಇರ್ತೈತಿ, ಆ ಮನೆಗೆ ಎಲ್ಲರನ್ನೂ ಕರೆಸ್ತಾರೆ. ಅವ್ರನ್ನ ಕರೆಸಿ ಮರನೇ ದಿನ ಆ ಚಂದ್ರಲೇಖ ಇದ್ದಕ್ಕೆ ಅವ್ರ 3ರೊಳಗೆ ಯಾರನ್ನ ಆರಿಸುವಂತಾಳ ನೋಡೋಣ ಅಂತ ಹೇಳಿ ಏನು ಮಾಡ್ತಾರೆ. ಅವಾಗ ಏನಾಗ್ತೈತಿ ಅಂದರೆ ಒಂದು ಅಚಾತುರ್ಯ ನಡೀತೈತಿ. ಮುಂಜಾನೆ ಹೇಳೋದ್ರೊಳಗೆ ಅಂತಂದ್ರೆ ಚಂದ್ರಲೇಖ ತನ್ನ ಕೋಣೆಯೊಳಗೆ ಇರುವುದನ್ನೇ ಇಲ್ಲ. ಎಲ್ಲರಿಗೂ ಗಾಬರಕ್ಕೈತಿ. ಎಲ್ಲ ಕಡೆ ಹುಡುಕಾಡ್ತಾರಕ್ಕೆ ಎಲ್ಲೂ ಕಾಣಿಸೋದಿಲ್ಲ. ಕಾಣಿಸೋದನ್ನೇ ಇಲ್ಲ ಅಂದ್ಕೊಳ್ಳಿ ಚಿಂತೆ ಆಕೈತಿ. ಅವಾಗ ತಾಯಿ ಇದ್ದಾಕಿ ಹೇಳ್ತಾಳ, ವೀರೇಂದ್ರನನ್ನು ಕರೆದು ಹೇಳ್ತಾಳ, ನೀನು ಜ್ಯೋತಿಷಿ ಇದ್ದೀರಿ, ನನ್ನ ಮಗಳು ಎಲ್ಲಿದಾಳ ಅಂತ ಹೇಳಪ್ಪ, ನೀನು ನಿಖರವಾಗಿ ಎಲ್ಲಿದಾಳ ಅಂತ ಹೇಳು, ಆಕಿನ ಹುಡುಕಾಡ್ಕೊಂಡು ಬರೋಣ ಅಂತಂದು ಹೇಳಿ. ಆಗ ಆ ವೀರೇಂದ್ರ ಇದ್ದಾವ ಎಲ್ಲ ಕಾಗದದಲ್ಲಿ ಎಲ್ಲ ಒಂದಿಷ್ಟು ಲೆಕ್ಕಗಳನ್ನು ಮಾಡ್ತಾನೆ. ಲೆಕ್ಕಗಳನ್ನು ಮಾಡಿ ಗ್ರಹಗಳನ್ನು ಏನೇನೋ ಎಲ್ಲ ಹಾಕಿ ಮಾಡಿ ಆತ ಹೇಳ್ತಾನೆ, ನಿಮ್ಮ ಮಗಳನ್ನು ಒಬ್ಬ ಬಲಾಢ್ಯನಾದಂಥ ರಾಕ್ಷಸ ತೊಗೊಂಡು ಹೋಗ್ಯಾನ, ಅಪಹರಣ ಮಾಡ್ಕೊಂಡು ಹೋಗ್ಯಾನ. ಉತ್ತರ ದಿಕ್ಕಿನೊಳಗೆ ದೂರ ಇರ್ತೈತದ, ಆ ದೂರ ಇರುವಂಥ ಒಂದು ಉತ್ತರ ದಿಕ್ಕಿನೊಳಗಿರುವಂಥ ಒಂದು ದೊಡ್ಡದಾದಂಥ ಗುಡ್ಡದೊಳಗೆ ಒಂದು ಗುಹೆಯೊಳಗೆ ಅವಳನ್ನು ಇಟ್ಟಾನವ. ಆಕೆನ ಮದುವೆ ಆಗಬೇಕು ಅಂತ ಒತ್ತಾಯ ಮಾಡಕತ್ತಾನ ಅಂತಂದು ಹೇಳಿ ವೀರೇಂದ್ರ ಇದ್ದಂಗೆ ಹೇಳ್ತಾನೆ. ಆದರೆ ಅಲ್ಲಿ ಹೋಗೋದು ಹೆಂಗೆ, ಅಷ್ಟು ದೂರದಂಥ ದೊಡ್ಡ ಗುಡ್ಡ ಐತಿ, ಬೆಟ್ಟ ಐತಿ ಅಂತಂದ ಕೂಡಲೇ ಉದಯಗಿರಿ ಹೇಳ್ತಾನೆ, ಯಾಕೆ ವಿಚಾರ ಮಾಡ್ತೀರಿ, ನನ್ನ ಹತ್ತಿರ ನೌಕೆ ಐತಿ ನಂದು, ಅದರೊಳಗೆ ಹೋಗೋಣ ಎಲ್ಲರೂ, ಆಕಿನ್ನ ಚಂದ್ರಲೇಖಳನ್ನು ನಾವು ಬಿಡಿಸ್ಕೊಂಡು ಬರೋಣ ಅಂತಂದು ಹೇಳ್ತಾನೆ. ಅವು 3 ಜನ ವೀರೇಂದ್ರ, ಉದಯಗಿರಿ ಮತ್ತು ಧನಂಜಯ 3 ಆ ನೌಕೆ ಒಳಗೆ ಕುಂಡಿರ್ತಾರೆ. ಕುಂತ್ಕೊಂಡು ಏನಂತಂದ್ರೆ ಅವಳ ಸ್ಥಾನಕ್ಕೆ ಹೋಗ್ತಾರೆ. ಅದು ಹಾರ್ಕೊಂತ ಹೋಗ್ತೈತಿ. ಸರೋವರಗಳನ್ನು ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟ್ಕೊಂಡು ಹೋಗ್ತೈತಿ. ಆ ಒಂದು ದೊಡ್ಡದಾದಂಥ ಪರ್ವತ ಏನೈತೈತಲ್ಲ, ಅಲ್ಲಿ ಆ ಒಂದು ಗವಿ ಅವ ಏನು ಅಡಗಿಸಿಟ್ಟಿರ್ತಾನಲ್ಲ ರಾಕ್ಷಸ, ಅವನ ಗವಿಯೊಳಗೆ ಅದು ಅಲ್ಲಿ ಏನಂತಂದ್ರೆ ಅದು ಬರ್ತೈತಿ, ಅಲ್ಲಿ ಇಳಿಸ್ತೈತಿ ಇವ್ರನ್ನ. ಆಗ ಅವ್ರು ಇಳಿಸಿದ ಕೂಡಲೇ ಏನಾಗ್ತೈತಿ ಅಂತಂದ್ರೆ ಆ ಒಂದು ಗವಿಯೊಳಗಿಂದ ಒಂದು ಭಯಂಕರವಾದಂಥ ರಾಕ್ಷಸ ಬರ್ತೈತೆ ಅರ್ಬಾಟ್ ಮಾಡ್ಕೊತ. ಬಂದ ಕೂಡಲೇ ಏನಾಕೈತಿ ಅಂತಂದ್ರೆ ಇವರಿಬ್ಬರಿಗೂ ಅದನ್ನು ಎದುರಿಸುವಂಥ ಧೈರ್ಯ ಇರುವುದಿಲ್ಲ. ಆವಾಗ ಈ ಧನಂಜಯ ಇದ್ದಾವ ತನ್ನ ಹೊರಗೆಯಿಂದ ಖಡ್ಗವನ್ನು ತೆಗೆದು ಅದರ ಜೋಡಿ ಭೀಕರವಾಗಿ ಅವನ ಸೆಣಸಾಟವನ್ನು ಮಾಡ್ತಾನೆ. ಅದು ಅತಿ ವೇಗ ಇವನ ಮೇಲೆ ದಾಳಿಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತೈತಿ. ಯುಕ್ತಿಯಿಂದ ತಪ್ಪಿಸ್ಕೊಳ್ತಾ ಇರ್ತಾನೆ. ಮತ್ತು ಅದರ ಮೇಲೆ ಬಲವಾಗಿ ಪ್ರಹಾರವನ್ನು ಮಾಡ್ತಾ ಇರ್ತಾನೆ. ಇವನ ಪ್ರವಾಹ ಇದೇನಂತಂದ್ರೆ ಇವನ ಒಂದು ಪ್ರಹಾರಕ್ಕೆ ಅದೇನಾಗ್ತೈತಿ ಅಂತಂದ್ರೆ ರಾಕ್ಷಸ ಇದ್ದದ್ದು ಸತ್ತು ಬೀಳ್ತೈತಿ. ಸತ್ತು ಬಿದ್ದ ಕೂಡಲೇ ಇವ್ರು ಏನು ಮಾಡ್ತಾರೆ ಅಂತಂದ್ರೆ 3 ಜನ ಆಕಿನ ಚಂದ್ರಲೇಖಳನ್ನು ತಮ್ಮ ನಾವೆಯೊಳಗೆ ಕುಂಡಿಸ್ಕೊಂಡು ತಾವು ಏನಂತಂದ್ರೆ ಅವ್ರ ಮನೆಗೆ ಬಂದಿಳಿತಾರೆ. ಬಂದಿಳಿದ ಕೂಡಲೇ ಅವಾಗ ಮತ್ತೆ ಚರ್ಚೆ ಶುರುವಾಗ್ತೈತಿ.
ವೀರೇಂದ್ರ ಅಂತಾನ, ಅಕ್ಕಿ ಇರುವಂಥ ನಿಖರವಾದಂಥ ಸ್ಥಳವನ್ನು ನಾನು ಹೇಳೇನೆ, ಅದಕ್ಕೆ ಅವಳನ್ನು ನಾನೇ ಮದುವೆ ಆಗಬೇಕು ಅಂತಂದು ಹೇಳಂತಾನ. ಉದಯಗಿರಿ ಹೇಳ್ತಾನ, ನೀ ಹೇಳೋದು ನಿಜ, ಆದರೆ ಅಲ್ಲಿಂದ ಕರ್ಕೊಂಡು ಹೋಗೋರು ಯಾರು? ನಾನು. ನನ್ನ ನೌಕೆ ಇರಲಿಲ್ಲ ಅಂದ್ರೆ ಅಲ್ಲಿ ತಲುಪೋದು ಬಹಳ ಕಠಿಣ ಆಕ್ಕಿತ್ತು, ಅದಕ್ಕೆ ಅವಳನ್ನು ನಾನೇ ಮದುವೆ ಆಗಬೇಕು ಅಂತ ಹೇಳ್ತಾನೆ. ಧನಂಜಯ ಹೇಳ್ತಾನ, ಆ ರಾಕ್ಷಸನೊಡನೆ ಹೋರಾಡಿ ಅವನನ್ನು ಕೊಂದವನು ನಾನದೇನೆ, ಅದಕ್ಕೆ ನಾನು ಮದುವೆ ಆಗಬೇಕು ಅಂತ ಹೇಳ್ತಾನೆ. ಆವಾಗ ಈ ಒಂದು ಪ್ರಶ್ನೆ ಇಷ್ಟು ಜಟಿಲ ಆಗ್ತೈತಿ. ಆವಾಗ ನಿಮಗೆ ಯಾರು ಅನ್ನಿಸ್ತಾರ ಅಂತಂದು ಹೇಳಿ ವಿಚಾರ ಮಾಡ್ಕೋರಿ. ಬೇತಾಳ ಕೇಳ್ತೈತಿ, ವಿಕ್ರಮಾದಿತ್ಯ ಹೇಳು, ಈ ಮೂವರೊಳಗೆ ಅವಳು ಯಾರನ್ನ, ಚಂದ್ರಲೇಖ ಯಾರನ್ನು ವರಿಸಬೇಕು? ಈ ಉತ್ತರಕ್ಕೆ ನೀ ಸರಿಯಾದಂಥ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಹೇಳಿಲ್ಲತ್ತಂದ್ರೆ ನಿನ್ನ ತಲೆ 1000 ಹೋಳಾಗಿ ಹೊಡಿತೈತಿ, ಸಿಡಿದು ಹೊಕ್ಕೈತಿ ಅಂತಂದು ಹೇಳಿ ಹೇಳ್ತೈತಿ. ಹೇಳಿದ ಕೂಡಲೇ ವಿಕ್ರಮಾದಿತ್ಯ ಹೇಳ್ತಾನೆ. ಅವಾಗ ಬೇತಾಳ, ಈ ಮೂವರೊಳಗೆ ಆಕೆ ಚಂದ್ರಲೇಖ ಇದ್ದಾಕಿ ಧನಂಜಯನನ್ನೇ ಮದುವೆ ಆಗಬೇಕು. ಯಾಕಂತಂದ್ರೆ ವೀರೇಂದ್ರ ಅವಳ ನಿಖರವಾದಂಥ ಸ್ಥಳವನ್ನು ತೋರಿಸಿದ ಅಷ್ಟ, ಆದರೆ ಅಲ್ಲಿ ಹೋಗಿ ತಲುಪೋದು ಅವನಿಗೆ ಗೊತ್ತಾಗಲಿಲ್ಲ, ಅವನಿಗೆ ಉಪಾಯ ಇರಲಿಲ್ಲ. ಉದಯಗಿರಿ ಏನು ಮಾಡಿದ ಅಂತಂದ್ರೆ ಅವ್ನ ಜಾಗ ಗೊತ್ತಿರಲಿಲ್ಲ, ಆದ್ರೆ ಅಲ್ಲಿ ಹೋಗಿ ಏನಂತ ತಲುಪಿಸಿದ ಅಷ್ಟ. ಆದರೆ ಆ ರಾಕ್ಷಸನಿಗೆ ಭೀಕರವಾಗಿ ಹೋರಾಡಿ ಅವನನ್ನು ಕೊಂದು ರಾಜಕುಮಾರಿಯನ್ನು ಬಿಡುಗಡೆ ಮಾಡಿದ್ದು ಯಾರು? ಧನಂಜಯ. ಮೊದಲು ಹೆಂಡತಿಯನ್ನು ರಕ್ಷಣೆ ಮಾಡುವಂತಹ ಒಬ್ಬ ಗಂಡಿಗೆ ಬಹಳ ಮಹತ್ವ ಐತಿ. ಯಾವುದೇ ಪರಿಸ್ಥಿತಿ ಒಳಗೆ ಅವಳನ್ನು ರಕ್ಷಣೆ ಮಾಡುವಂಥ ಹೊಣೆ ಅವಳನ್ನು ಮದುವೆ ಆಗುವಂಥ ಗಂಡಿನದಾಗಿರ್ತೈತಿ. ಆದ್ದರಿಂದ ಆ ಚಂದ್ರಲೇಖಳನ್ನು ಧನಂಜಯನ ಮದುವೆ ಆಗಬೇಕು ಅಂತಂದು ಹೇಳಿ ವಿಕ್ರಮಾದಿತ್ಯ ಹೇಳ್ತಾನೆ. ಆ ಬೇತಾಳ ಹೇಳ್ತೈತಿ, ಹೌದು, ಸರಿಯಾದಂಥ ಉತ್ತರವನ್ನು ಹೇಳಿದಿ, ನೀವು ತರ್ಕಬದ್ಧವಾಗಿ ನೀವು ವಿಚಾರ ಮಾಡಿ ಉತ್ತರವನ್ನು ಹೇಳಿದಿ. ನೀನು ಮೌನವಾಗಿರೋ ಅಂತ ಹೇಳಿದ್ನಿಲ್ಲ ನಾನು, ನೀ ಯಾಕೆ ಮಾತಾಡೋದು? ಈಗ ನಾ ಹಾರಿ ಹೋಗ್ತೇನೆ ಅಂತ ಮತ್ತೆ ಹೋಗಿಬಿಡ್ತೈತಿ. ವಿಕ್ರಮಾದಿತ್ಯ ನಿಲ್ಲು ಬೇತಾಳ ನಿಲ್ಲು ಅನ್ಕೊಂತ ಮತ್ತೆ ಬೆನ್ನು ಹತ್ತಿ ಹೋಗ್ತಾನೆ. ಇಲ್ಲಿಗೆ ಈ ಕತೆ ಮುಗಿತೈತಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಲೈಕ್ ಅಂತ ಹೇಳ್ರಿ. ಮುಂದಿನ ಕತೆಗಳನ್ನು ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ.